2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದವರು ಹೋರಾಟ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂತ ಕೆಲಸ ಆಗಿತ್ತು. ಈ ಕುರಿತಂತೆ ಚರ್ಚೆಗೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಸ್ಪೀಕರ್ ಕಚೇರಿಗೆ ಮುತ್ತಿಗೆ ಹಾಕಿ ಬಿಜೆಪಿ ನಾಯಕರು ಹೈಡ್ರಾಮವನ್ನೇ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿ ಇಬ್ಬರು ಶಾಸಕರನ್ನ ಸದನದಲ್ಲಿ ಪಂಚಮಸಾಲಿ ವಿಚಾರದ ಮೇಲೆ ಚರ್ಚೆ, ಇಬ್ಬರು ಸಚಿವರು ಉತ್ತರವನ್ನ ನೀಡೋಕೆ ಸಂಧಾನ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ ಅಂತ ಹೇಳಿದ್ರೆ ವಿರೋಧ ಪಕ್ಷದಿಂದ ಇಬ್ಬರು ಪ್ರಶ್ನೆಯನ್ನ ಕೇಳಬೇಕು, ಹಾಗೇನೆ ಇಬ್ಬರು ಸಚಿವರು ಆಡಳಿತ ಪಕ್ಷದಿಂದ ಉತ್ತರವನ್ನ ಹೇಳಬೇಕು. ಕಾರಣ ಏನು ಅಂತೇಳಿ ಗದ್ದಲದ ಬಳಿಕ ಸ್ಪೀಕರ್ ಕಚೇರಿಯಲ್ಲಿ ಸಂಧಾನ ಸಭೆ ನಡೆಯಿತು. ಇದಕ್ಕೆ ಸ್ಪೀಕರ್ ಸಂಧಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಎರಡೂ ಪಕ್ಷದ ನಾಯಕರನ್ನ ಕರೆದು ಸಂಧಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಆಗಿರೋದನ್ನ ಸಾಕಷ್ಟು ಜನರು ಈಗಾಗಲೇ ಖಂಡಿಸ್ತಾ ಇದ್ದಾರೆ. ಈ ಕುರಿತಂತೆ ಬಿಜೆಪಿ ನಾಯಕರು, ವಿರೋಧ ಪಕ್ಷ ಬಿಜೆಪಿಯ ನಾಯಕರು ಸದನದಲ್ಲಿ ಈ ವಿಚಾರ ಚರ್ಚೆ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ರು. ಸ್ಪೀಕರ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ರು. ಹೈಡ್ರಾಮವೇ ನಡೆದು ಹೋಯಿತು ಎನ್ನುವಂಥ ಮಾಹಿತಿ ಇದೆ. ಬಿಜೆಪಿಯ ಇಬ್ಬರು ಶಾಸಕರು ಸದನದಲ್ಲಿ ಪಂಚಮಸಾಲಿ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಇಬ್ಬರು ಸಚಿವರು ಉತ್ತರವನ್ನ ನೀಡಬೇಕು ಅಂತೇಳಿ ಸಂಧಾನ ಸಭೆಯಲ್ಲಿ ಸ್ಪೀಕರ್ ಎರಡೂ ಪಕ್ಷದವರನ್ನು ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಟುಎ ಮೀಸಲಾತಿ ವಿಚಾರವಾಗಿ ಪಂಚಮಸಾಲಿ ಸಮುದಾಯದವರು ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಸರ್ಕಾರಗಳು ಬದಲಾದವು, ಆದರೆ ಮೀಸಲಾತಿ ಅವರಿಗಿನ್ನೂ ಸಿಕ್ಕಿಲ್ಲ. ಹೀಗಾಗಿ ಆಕ್ರೋಶ ದೊಡ್ಡ ಮಟ್ಟದಲ್ಲಿತ್ತು. ಮೊನ್ನೆ ತಾನೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯದ ನಾಯಕರು, ಮುಖಂಡರು, ಸ್ವಾಮೀಜಿಗಳು ಇವರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ರು. ಸಾಕಷ್ಟು ಖಂಡನೆ ವ್ಯಕ್ತವಾಗಿತ್ತು. ಸರ್ಕಾರದ ನಡೆ ಆಗಿರಬಹುದು, ಪೊಲೀಸರ ನಡೆಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗಿತ್ತು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸೋದು ಪ್ರತಿಯೊಬ್ಬರ ಹಕ್ಕು, ಆದರೆ ಇಲ್ಲಿ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು. ಈ ಕುರಿತಂತೆ ಸದನದಲ್ಲೂ ಕೂಡ ಚರ್ಚೆ ಆಗಬೇಕು ಅಂತೇಳಿ ವಿರೋಧ ಪಕ್ಷ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ. ಸ್ಪೀಕರ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಸ್ಪೀಕರ್ ಕಚೇರಿಯ ಮುಂಭಾಗದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಆ ಬಳಿಕ ಎರಡೂ ಪಾರ್ಟಿಯವರನ್ನ ಕರೆದು, ಆಡಳಿತ ಪಕ್ಷದವರು, ವಿಪಕ್ಷ ಎರಡನ್ನೂ ಕರೆದು ಸಂಧಾನ ಸಭೆಯನ್ನು ಸ್ಪೀಕರ್ ಮಾಡಿದ್ದಾರೆ. ಇಬ್ಬರು ವಿರೋಧ ಪಕ್ಷದಿಂದ ಪ್ರಶ್ನೆಯನ್ನು ಕೇಳಬೇಕು, ಅದಕ್ಕೆ ಇಬ್ಬರು ಸಚಿವರು ಉತ್ತರವನ್ನು ಆಡಳಿತ ಪಕ್ಷದಿಂದ ಕೊಡಬೇಕು ಅಂತ ಸಂಧಾನ ಸಭೆಯಲ್ಲಿ ಮಾತುಕತೆ ಆಗಿದೆ. Mail to Juhija @yours. ಸ್ಪೀಕರ್ ಕಚೇರಿಗೆ ಮುತ್ತಿಗೆ ಹಾಕಿ ಹೈಡ್ರಾಮವನ್ನೇ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದನದಲ್ಲಿ ದೊಡ್ಡ ಮಟ್ಟದ ಗದ್ದಲ, ಕೋಲಾಹಲಕ್ಕೆ ಕಾರಣವಾಯಿತು. ಹಾಗೆಯೇ ಗದ್ದಲದ ಬಳಿಕ ಸ್ಪೀಕರ್ ಕಚೇರಿಯಲ್ಲಿ ಸಂಧಾನ ಸಭೆ ನಡೆಯಿತು. ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಕುರಿತು ಚರ್ಚೆಗೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಸಂಧಾನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಯಿತು ಅಂತ ಹೇಳಿದ್ರೆ, ಈ ಮೀಸಲಾತಿ ವಿಚಾರವಾಗಿ ವಿರೋಧ ಪಕ್ಷದಿಂದ, ವಿಪಕ್ಷದಿಂದ ಬಿಜೆಪಿಯ ಇಬ್ಬರು ಶಾಸಕರು ಪ್ರಶ್ನೆಗಳನ್ನು ಕೇಳಬೇಕು. ಅದಕ್ಕೆ ಸರ್ಕಾರದ ವತಿಯಿಂದ ಇಬ್ಬರು ನಾಯಕರು ಉತ್ತರವನ್ನು ನೀಡಬೇಕು ಎನ್ನುವಂಥದ್ದು ಗೊತ್ತಾಗಿದೆ. ಕಾದು ನೋಡಬೇಕು ಏನಾಗಬಹುದು ಮುಂದಿನ ಹಂತದಲ್ಲಿ ಅಂತೇಳಿ. ಸರ್ಕಾರದ ನಿಜವಾದಂತ ಬಣ್ಣ ಬಯಲಾಯಿತು.
ಭ್ರಷ್ಟಾಚಾರ ಮಾಡ್ತಿರೋ ಕುಮಾರಸ್ವಾಮಿಗೆ ನಾಚಿಕೆ ಆಗಬೇಕು. ಭ್ರಷ್ಟಾಚಾರ ಸರ್ಕಾರ ಇವ್ರೇನ್ ಅಫಿಡವಿಟ್ ಅಂತ ಹೇಳ್ತಾರಲ್ಲ, ಮುಖ್ಯಮಂತ್ರಿಗಳ ಅಫಿಡವಿಟ್ ಅಂತ ಹೇಳಿದ್ರಲ್ಲ, ಯಾವುದೇ ಅಫಿಡವಿಟ್ ಕೊಡ್ಲಿಲ್ಲ. ಅಲ್ಲೇ ಸುಪ್ರೀಂ ಕೋರ್ಟ್ ನಲ್ಲಿ ಸೋಲಿಸಿಟರ್ ಜನರಲ್ ಗೊತ್ತಿದೆ. For the petitioner, we have also heard the Solicitor General. This is beside a hearing Mukul Rohtgi Council. ಅರವಿಂದ್ ಗೊತ್ತಿಲ್ಲ. Impediment application. Time is sought to fight the counter and also by Mr. Mukul Rohtgi, learned senior counsel party. Time granted to file the pleadings by 17th April 2023. Liberty to file additional documents. List this case as first case immediately after the fresh cases on 18th April. We record the statement of the Lord Solicitor General that no admission or no appointment is going to be made till 18th April 2023 on the implement. ಅಂದ್ರೆ ಮುಂದಿನ ದಿನಾಂಕ ತನಕ ನಾವು ಯಾವುದೇ ರೀತಿಯ ಅಧ್ಯಕ್ಷರೇ ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ, ಯಾವುದೇ ರೀತಿಯ ರಿಸರ್ವೇಶನ್ ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ರು ಅಧ್ಯಕ್ಷರೇ. ಇದು ನಿಜವಾದ ಸತ್ಯ. ಸುಪ್ರೀಂ ಕೋರ್ಟ್ ಆದ್ರೆ ಇದನ್ನ ಬಿಟ್ಟು ಸುಪ್ರೀಂ ಕೋರ್ಟಿನ ರಾಜ್ಯದ ಜನತೆ ಮುಂದೆ ಇದರಲ್ಲಿ ಈಗ ಆದ್ರೆ ತಮ್ಮ ಆದೇಶ ಇದರಲ್ಲಿ ರೆಸ್ಪಾಂಡೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಫಾರ್ ದ ರೆಸ್ಪಾಂಡೆಂಟ್ ತುಷಾರ್ ಮೆಹ್ತಾ ಗವರ್ಮೆಂಟ್ ದಾರಿಯಲ್ಲಿ ಹೋಗೋ ದಾಸಂಗ ರಿಪೇರ್ ಆಗ್ತಾರ. ಸಾಲಿಸಿಟರ್ ಜನರಲ್ ಕರ್ನಾಟಕ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅನುಕೂಲ ಅದನ್ನ ಅವ್ರು ಮರ್ತಿದ್ದಾರೆ. ಕೃಷ್ಣ ಬೈರೇಗೌಡ ಹದಿಮೂರನೇ ತಾರೀಕು ಸುಪ್ರೀಂ ಕೋರ್ಟ್ ದಿನಾಂಕದ ತನಕ ಅವ್ರಿಗೆ ಸೂರ್ಯನಿಗೆ ಟಾರ್ಚ್ ಹಿಡಿಯೋ ಯಾರನ್ನೆಲ್ಲ ಆಯ್ತು ಹೇಳ್ಬೇಕಾ? ಆಯ್ತು. ಈಗೇನು ಜನರಲ್ ಸನ್ಮಾನ್ಯ ಮುಖ್ಯಮಂತ್ರಿ ಏನ್ ಹೇಳಿದ್ರು? ಆಯ್ತು. ಏನ್ ನಮ್ಮ ಸರ್ಕಾರ ಅವರು ಈಗ ಇದನ್ನು ಮಾಡ್ತಿದ್ದಾರೆ. ಅಲ್ಲ ಈಗ ಏನು ಈಗ ಮುಖ್ಯಮಂತ್ರಿಗಳು ಒಂದು ವಿಚಾರವಂತದ್ದು ಏನಾದ್ರು ಸರ್ಕಾರ ಅಫಿಡವಿಟ್ ಅನ್ನು ಫೈಲ್ ಮಾಡಿದ್ರೆ ಪ್ಲೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಪ್ಲೇಟ್ ಮಾಡಕ್ಕೆ ಹೇಳಿ ಅವರಿಗೆ. ಆಯ್ತು ಮಾತಾಡಿ ಮುಖ್ಯಮಂತ್ರಿಗಳು ಅಶ್ಯೂರ್ ಮಾಡಿದ್ರು. ಇಲ್ಲ ಅಧ್ಯಕ್ಷರೇ,
ಯಾರು ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡು ಮುಖ್ಯಮಂತ್ರಿಗಳು ಈ ಸಭೆ ಕೇಳಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.